ನಮಸ್ಕಾರ. ತುಂಬ ವಿಶೇಷವಾಗಿ ಹೇಳುವಂಥ ಒಂದು ಸಿನಿಮಾದ ಹೆಸರು ರಣಧೀರ. ರಣಧೀರ ಸಿನಿಮಾದ ವಿಶೇಷ ಏನಪ್ಪ ಅಂತಂದರೆ, ಇದು 1988ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಒಂದು ರೀಮೇಕ್ ಸಿನಿಮಾ ಅಲ್ಲ, ಒಂದು ಅಡಾಪ್ಷನ್ ಇರುವಂಥ ಸಿನಿಮಾ. ಅಂದರೆ 1983ರಲ್ಲಿ ಬಾಲಿವುಡ್ನಲ್ಲಿ ಒಂದು ಸಿನಿಮಾ ಬಂತು. ಜಾಕಿ ಶ್ರಾಫ್ ಈ ಚಿತ್ರದ ಹೀರೋ. ಸೊ ಇದಕ್ಕೆ ಹೀರೋ ಅನ್ನುವಂಥ ಒಂದು ಟೈಟಲ್ ಇತ್ತು. ಆ ಟೈಟಲ್ನ ಸಿನಿಮಾ ರನ್ ಆಗುತ್ತಿರುವ ಸಂದರ್ಭದಲ್ಲಿ ಕನ್ನಡದ ರಣಧೀರ ನಿರ್ಮಾಣ ಆಗ್ತಿತ್ತು. ಸಿನಿಮಾಕ್ಕೆ 1.5 ಕೋಟಿ ದುಡ್ಡು ಹಾಕಿ ಇಡೀ ಸಿನಿಮಾನ ತಯಾರು ಮಾಡಿದರು. ರವಿಚಂದ್ರನ್ ತಮ್ಮ ತಂದೆಗೆ ಹೇಳ್ತಾಯಿದ್ರು, ಸಿನಿಮಾ ಹಾಗೆ ಬಂತು ಹೀಗೆ ಬಂತು ಅಂತಾಳೆ. ಆವಾಗ ತಮ್ಮ ಮಗನ ಮಾತು ಕೇಳಿದಂಥ ನಿರ್ಮಾಪಕರು ವೀರಸ್ವಾಮಿಯವರು ಒಂದು ಮಾತು ಹೇಳ್ತಾರೆ, ಇಡೀ ಸಿನಿಮಾ ಏನೋ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೆಯಾ, ಆದರೆ ಎಷ್ಟು ದುಡ್ಡು ಹೋಗಿದೆ ಗೊತ್ತಾ ನಿನಗೆ ಅಂತ ಅಂದಾಗ ರವಿಚಂದ್ರನ್ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅಂತೇಳೆ. ಸೊ 2 ಸಿನಿಮಾಗಾಗುವಷ್ಟು ದುಡ್ಡನ್ನು ಈ ಒಂದು ಚಿತ್ರಕ್ಕೆ ಹಾಕಿರುವಂಥದ್ದು. ಸೊ ಇಷ್ಟು ದುಡ್ಡು ಹಾಕಿದರೆ ಈ ಸಿನಿಮಾಗೆ ಬರಲ್ಲ ಅಂಥೇಳಿ ರವಿಚಂದ್ರನ್ ಅವ್ರಿಗೆ ವೀರಸ್ವಾಮಿಯವರು ಹೇಳ್ತಾರೆ. ಆಗ ರವಿಚಂದ್ರನ್ ಒಂದು ಕೆಲಸ ಮಾಡ್ತಾರೆ, ನೇರವಾಗಿ ಅವ್ರು ತಮ್ಮ ತಂದೆಯನ್ನು ಕರ್ಕೊಂಡು ಚೆನ್ನೈಗೆ ಹೋಗ್ತಾರೆ. ಜೊತೆಗೆ ಹಂಸಲೇಖ ಕೂಡ ಇರ್ತಾರೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ, ಸಿನಿಮಾನ ನೋಡ್ತಾರೆ. 3 ಜನ ಕೂತು ಮತ್ತು ಟೆಕ್ನಿಷಿಯನ್ ಕೂತು ಈ ಸಿನಿಮಾ ನೋಡ್ತಾರೆ. ನೋಡಿ ಆದಮೇಲೆ ವೀರಸ್ವಾಮಿಯವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸೊ ಅದನ್ನು ಮಗನಿಗೆ ಹೇಳಬೇಕು ಹೇಗೆ, ಹಾಗೆಯೇ ಅವಂಗೆ ಕನ್ವಿನ್ಸ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾರೆ. ಬಾರವಿ ಒಂದು ಕಡೆ ಹೋಗೋಣ ಅಂತೇಳಿ ವಾಕ್ ಕರ್ಕೊಂಡು ಹೋಗ್ತಾರೆ. ವಾಕ್ ಕರ್ಕೊಂಡು ಹೋಗಿ ಹೇಳ್ತಾರೆ, ಸೊ ಇದು ಯಾಕೋ ಪ್ರೇಮಲೋಕ ಥರ ಇಲ್ಲ ಸಿನಿಮಾ ಇದು ಅಂತ ಹೇಳ್ತಾರೆ. ಅಷ್ಟೇ ಹೇಳೋದು ಅವರು. ಅದಾದಮೇಲೆ ರವಿಚಂದ್ರನ್ ಅವರಿಗೆ ಎಲ್ಲೋ ಒಂದು ಕಡೆ ಕೊರೆಯಲಿಕ್ಕೆ ಶುರು ಆಗುತ್ತೆ. ಸೊ ಇದನ್ನು ಎಡಿಟ್ ಮಾಡಬೇಕು ಅಂಥೇಳಿ ಹಂಸಲೇಖ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಸೊ ಹಂಸಲೇಖ ಅವರು ಹೇಳ್ತಾರೆ, ನಿಮ್ಮ ತಂದೆಯವರು ಈ ಸಿನಿಮಾನ ಏನಪ್ಪ ಅಂತಂದರೆ ಕೆಟ್ಟದಾಗಿದೆ ಅಂತ ಹೇಳಿಲ್ಲ, ಪ್ರೇಮಲೋಕ ಥರ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ಇದನ್ನೇ ಕಾಯಿನ್ ಮಾಡ್ಕೊಳ್ಳೋಣ. ಸೊ ನಮ್ಮ ಈ ಒಂದು ಸಿನಿಮಾ ರಣಧೀರ ಸಿನಿಮಾ ಇದು ಪ್ರೇಮಲೋಕ ಅಲ್ಲ ಅನ್ನೋದನ್ನು ಹೇಳೋಣ ಅಂಥೇಳಿ ಡಿಸ್ಕಷನ್ ಮಾಡ್ತಾರೆ. ಸೊ ಡಿಸ್ಕಷನ್ ಮಾಡಾದಮೇಲೆ ಒಂದು ವಿಚಾರ ಬರುತ್ತೆ, ಇದನ್ನು ಹಾಡಿನ ರೂಪದಲ್ಲಿ ಹೇಳಿದರೆ ಹೇಗೆ ಅಂಥೇಳಿ ಹಂಸಲೇಖ ಅವರೊಂದು ಐಡಿಯಾ ಕೊಡ್ತಾರೆ ರವಿಚಂದ್ರನ್ ಅವ್ರಿಗೆ. ರವಿಚಂದ್ರನ್ ಅವರು ಅದನ್ನು ತಗೋತಾರೆ. ಹಾಡು ಶುರು ಆಗುತ್ತೆ. ಹಾಡು ಬರೀತಾರೆ. ಹಾಡು ಬರೆದ್ಮೇಲೆ ರಣಧೀರ ಸಿನಿಮಾ ಶುರು ಆಗುವ ಒಂದು ಸಂದರ್ಭದಲ್ಲಿ ಆರಂಭದಲ್ಲಿ ಈ ಹಾಡು ಬರುತ್ತೆ, ಇದು ಪ್ರೇಮಲೋಕ ಅಲ್ಲ ಅಂಥೇಳಿ. ಅಂದರೆ ಇದು ಒಂದು ಬೇರೆ ಥರ ಸಿನಿಮಾ, ಇದು ಪ್ರೇಮಲೋಕ ಅಲ್ಲ, ಇದು ರಣಧೀರ ಅನ್ನೋದನ್ನು ಒತ್ತಿ ಹೇಳ್ತಾರೆ. ಸೊ ಹೀಗೆ ಜನರಿಗೆ ಕನೆಕ್ಟ್ ಮಾಡಿಸ್ತಾರೆ ಈ ರಣಧೀರ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗುತ್ತೆ, ದೊಡ್ಡ ಹಿಟ್ ಆಗುತ್ತೆ. ಒಂದು ಅಡಾಪ್ಷನ್ ಅಂದರೆ ಹಿಂದಿಯ ಒಂದು ಅಡಾಪ್ಷನ್ ಸಿನಿಮಾ ಇದಾಗಿದ್ದರೂ ಕೂಡ ಕನ್ನಡದ ಮಟ್ಟಿಗೆ ಒಂದು ಹೊಸ ಕಥೆಯಾಗಿರುತ್ತೆ. ಸೊ ಈ ಸಿನಿಮಾ ಬರೋ ಮುಂಚೆನೇ ಅಥವಾ ಈ ಸಿನಿಮಾ ನಿರ್ಮಾಣ ಆಗೋ ಮುಂಚೆನೇ ಈಗಾಗಲೇ ಹೇಳಿದಂತೆ ಹೀರೋ ಸಿನಿಮಾ ಥಿಯೇಟ್ರಲ್ಲಿ ಓಡ್ತಾ ಇರುತ್ತೆ. ಸೊ ಅದನ್ನು ವೀರಸ್ವಾಮಿಯವರು ಹೇಳ್ತಾರೆ ಮಗನಿಗೆ. ಅದಾಗ್ಯೂ ಸಿನಿಮಾ ಓಡುತ್ತೆ. ಹುಬ್ಬಳ್ಳಿ ಅಂತ ಊರಲ್ಲಿ ಅಥವಾ ಹುಬ್ಬಳ್ಳಿಯಲ್ಲಿ ಈ ರಣಧೀರ ಸಿನಿಮಾ 2 ವರ್ಷ ಓಡುತ್ತೆ. 25 ವೀಕ್ ಅಂದರೆ ಇಷ್ಟು ಸಕ್ಸಸ್ಫುಲ್ ಆದಂಥ ಸಿನಿಮಾ. ಈ ಒಂದು 25 ವೀಕ್ ಏನು ಓಡಿರುತ್ತೆ, ಆ ಸಂದರ್ಭದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಮಿತಾಬ್ ಬಚ್ಚನ್ ಬರ್ತಾರೆ. ಹೀಗೆ ಒಂದು ಸಕ್ಸಸ್ ಸ್ಟೋರಿ ಇದು. ಇದನ್ನು ರವಿಚಂದ್ರನ್ ಅವರು ವಿಶೇಷವಾಗಿ ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ಏನು ಕಾರ್ಯಕ್ರಮ ಬರ್ತಾ ಇದೆ ಸೀಸನ್ 2, ಇದರಲ್ಲಿ ಹೇಳಿಕೊಂಡಿರುವಂಥದ್ದು. ಕಾರಣ ಏನಂತಂದರೆ, ಲವ್ ರೀಕ್ರಿಯೇಷನ್ ರೌಂಡ್ ಅಂಥೇಳಿ ಒಂದು ಈ ವಾರ ಮಾಡಿರುವಂಥ ಒಂದು ರೌಂಡ್ ಇದು. ಸೊ ಈ ರೌಂಡಲ್ಲಿ ರಣಧೀರ ಸಿನಿಮಾದ ಒಂದು ಸೀನ್ ಕೂಡ ಇತ್ತು. ಸೊ ಈ ಸೀನ್ ಆದಮೇಲೆ ರವಿಚಂದ್ರನ್ ಅವರು ತಮ್ಮ ಈ ಒಂದು ವಿಚಾರ ಏನಿತ್ತು ರಣಧೀರ ರಿಲೇಟೆಡ್ ವಿಚಾರ ಅದನ್ನು ಹಂಚಿಕೊಂಡ್ರು ಅಂತ ಹೇಳಿ ನಾವು ಹೇಳ್ಬೋದು. ಒಟ್ಟಾರೆ ರಣಧೀರ ಸಿನಿಮಾದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಈ ಥರದ ಸುಮಾರು ಸಿಗ್ತಾ ಇರುತ್ತೆ, ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.